ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಿಕೆ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಒಡತಿ ಅರ್ಥಾತ್ ಮಳ್ಳು ಮಾಡಿಯಾಳ ಮಾತು ತಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ. ಹಲವಾರು ಬಡ ರೈತಾಪಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂ ಕಲೆಯನ್ನ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ಕಳಕಪ್ಪ ಕಂಬಳೆ ಇವರು ನಾಟಕವನ್ನ ಉದ್ಘಾಟಿಸಿ ಮಾತನಾಡಿದರು. ನೀವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು ಇವತ್ತು ಅವರು ಏನು ತೊದಲು ಮುಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೀರ್ವದಿಸಬೇಕಂತ ನಿಮ್ಗೆ ಕೇಳ್ಕಂತ. ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತಿ ಅಷ್ಟೇ ಕೆಟ್ಟದೈತಿ. ಹಂಗಾಗಿ ನಮ್ಮ ಯುವಕರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದಂತಂದ್ರ ಇವತ್ತ ನೀವು ಆ ಮೊಬೈಲ್ನಿಂದ ಕೂಡ ಹೋದ್ರಂತಂದ್ರ ಇವತ್ತು ನೀವು ಹಾಳಾಗಿ ಹೋಗ್ತೀರಿ. ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು. ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನಿ ಹೆಂಗ ಸ್ಥಿತಿ ಐತಿ, ನಮ್ಮ ತಂದೆ ತಾಯಿದ್ ಏನ್ ಪರಿಸ್ಥಿತಿ ಐತಿ, ನಾವು ಹೆಂಗದೀವಿ ಅಂತ ಹೇಳಿ ಇವತ್ತು ವಯಸ್ಸು ಹೋಗಿಂದ ಬರಗಲ್ಲ. ಇವತ್ತು ನಾವೇನ್ 25-30 ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾವು ಅದನ್ನ ಯಾವ್ದು ಮಾಡ್ಲಾರ್ದ ಇವತ್ತು ಯಾವ್ದೋ ಒಂದು ದುಶ್ಚಟಕ್ಕೆ ಬಿದ್ದು ಇವತ್ತು ನಾವು ಹಾಳಾದ್ವಿ ಅಂತಂದ್ರ ನಾವು ಇನ್ನೊಬ್ರು ಕೈಗೊಂಬೇಕು. ಹಾಗಾಗಲಾರ್ದಂತಾಗ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ಮುಂದಿನ ದಾರಿ ನೀವು ನೋಡ್ಕೊಂತೀರಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ನಾಟಕ ಕಲೆಯನ್ನು ಅನಿಸ್ಕೊಂಡಿದ್ದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ. ಯಾಕಂದ್ರೆ ತಂಬಿ ಕಳ್ಕಪ್ಪ ಅವರು ಒಂದು ಮಾತು ಹೇಳಿದ್ರು, ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನಡೆದ್ರು ಆ ನಾಟಕ ಹಿಂದಕ್ಕೇನು ಸಂಪ್ರದಾಯ ಐತಲ್ಲ ಅದನ್ನ ಇವತ್ತು ವರ್ಷಾದ್ರು ಯಾರೂ ತಪ್ಪಿಸಿಲ್ಲ, ಅದು ಮುಂದಾದ್ರೂ ತಪ್ಪಿಸಂಗಿಲ್ಲ. ಆ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದ ಒಂದು ನಿಮ್ಮ ಕರ್ತವ್ಯ. ಆ ಕರ್ತವ್ಯ ಪ್ರಕಾರ ಏನು ಇನ್ನೂ ಈ ಊರಾಗ ಏನು ಎಷ್ಟು ಪ್ರತಿಯೊಂದು 2-3 ನಾಟಕ ಆಗವು. ಬೇರೆ ಹಳ್ಳಿ ಒಳಗ ಇವತ್ತಿನವರೆಗೆ ದೊಡ್ಡ ಖರ್ಚು ಬರ್ತೈತೆ. ಇವತ್ತು ತಿಂಗಳಗಟ್ಟಲೆ ನಾಟಕ ಕಲಿಬೇಕಂದ್ರೆ ಸುಮ್ಮನೆ ಹುಟ್ಟಾಟ ಅಲ್ಲ ಅದು. ಈಗ ಒಂದು ಎಷ್ಟಾದ್ರೆ ಅವಾಗ 10-20 ಸಾವಿರ ಬರೋದು. ಈಗ 50-60 ಸಾವಿರ ರೂಪಾಯಿ 80,000 ರೂಪಾಯಿ 1 ಲಕ್ಷ ಖರ್ಚಾಗತ್ತೆ. ಆ ಖರ್ಚಿಗೆ ಐತ್ರಿ ಎಲ್ಲ ಏನಾಗತ್ತೆ, ಕೆಲವೊಂದು ನಾಟಕಗಳ ಹಿಂದುಳಿಯಾಗತ್ತವು. ಆ ನಾಟಕ ಮುಂದೆ ಬರಲ್ಲ. ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತನಿಂದಲೇ ಸಾಧ್ಯ ಅಂತ ನಾವು ಹೇಳ್ಬೋದು. ಬೇರೆ ಯಾರು ಈ ನಾಟಕ ಆ ಕಲೆಗೆ ಯಾರು ತಗೊಳ್ಳೋದು. ಈ ಭಾಗದಾಗ ನಮ್ಮ ರೈತರು ಏನಿದ್ರೆ ಒಂದು ದಿನ ಮುಂಜಾನೆ ಹೊಲದಲ್ಲಿ ಬಂದು ಅದು ಮನೆಗೆ ರಾತ್ರಿ ಬಂದು ಮನೆ ಮಲಗ್ತಾರ ಅಷ್ಟೇ. ಆದ್ರೆ ಅವ್ರಿಗೆ ಹುಡುಕದಾಯ್ತು, ಬೇರೆ ಯಾರಿಗೂ ಹುಡುಕದಾಗಲ್ಲ. ಆ ನಾಟಕ ಕಲೆ ಅನ್ನೋದು ಇರೋದ ರೈತರಿಂದ ಸಿಗ್ತಾ ಒಂದು ಯುವಕರಿಂದ ಸಿಗ್ತಾ ಅದನ್ನ ಏನಂದ್ರೆ ಟಿವಿ ಇವತ್ತೇನು ಮಳೆಯಾಗಿ ಹೇಳೋದು ಇಷ್ಟ. ಅದು ಇವತ್ತೇನು ಟಿವಿ. ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಅರವಿಂದ್ ಗೌಡ ಪಾಟೀಲ್, ಗ್ರಾಮ ಘಟಕದ ಅಧ್ಯಕ್ಷರು ಆದ ಬಸಪ್ಪ ಕಬತರ್, ವೇದಿಕೆಯಲ್ಲಿ ಇದ್ದ ಗಣ್ಯ ವ್ಯಕ್ತಿಗಳಿಂದ ಈ ಜ್ಯೋತಿ ಬೆಳಗಿಸಿ ನಾಟಕವನ್ನ ಚಾಲನೆ ಕೊಟ್ಟಿದ್ದಾರೆ. ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ್ ಇವರು ನೆರವೇರಿಸಿದ್ರು. ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಸಕ್ಕಪ್ಪ ಚಿನ್ನೂರ ಇವರು ವಹಿಸಿಕೊಂಡಿದ್ರು. ಈ ವೇಳೆ ರಾವಣಿಗೆ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘವನ್ನ ಆಯೋಜನೆ ಮಾಡಲಾಗಿದ್ದ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರುಗು ಮೂಡಿಸಿದೆ ಎಂದು ಈ ನಾಟಕದ ಮಾಲೀಕರು ಆದ ಹನುಮಂತಪ್ಪ ಮುತ್ತಾಳ್ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವನಗೌಡ ಕಬಡ್ಡಿ, ಶಂಕರ್ ಇಂಗಳದಾಳ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೀರಯ್ಯ ಮೇಗಳಮಠ, ವಿಶ್ವನಾಥ ತಮ್ಮಣ್ಣನವರ್, ಬಸವರಾಜ್ ಹುಲಿ, ಭೀಮನಗೌಡ ಪೂಜಾರ್, ಪರಸಪ್ಪ ಕೊಪ್ಪಳ, ಶೇಖಪ್ಪ ಕವಳಿಕೆರೆ, ಶಿವು ಕವಳಿಕೆರೆ, ರಾಘುಹಳ್ಳಿ, ಭೀಮಣ್ಣ ಬೋದಗುಂಪಿ, ಮಲ್ಲಿಕಾರ್ಜುನ ಕಾಳಿಕೇರಿ, ಹನುಮಂತಪ್ಪ ಮಲ್ಪತಿ, ಅನ್ವರ್ ಸಾಬ್, ದೇವರಾಜ್ ಬಳುಟಿಗಿ, ವೀರೇಶ್ ಬಳುಟಿಗಿ, ಈರಪ್ಪ ತಪ್ಪಾಲಿ, ಸುನಿಲ್ ಬೆಲ್ಲದ, ಬಸವರಾಜ್ ಎಸ್ ದೇವರು, ನಿಂಗಪ್ಪ ಮುತ್ತಾಳ, ಸುಭಾಷ್ ಮೇಗೇರಿ ಹಾಗೂ ಗ್ರಾಮಸ್ಥರು ಯುವಕರು ನಾಟಕದಲ್ಲಿ ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.